ಈಗ ಇವತ್ತು ಅವ್ರಿಗೆಲ್ಲ ಒತ್ತಾಯ ಮಾಡತ್ತು ಗೌರವ ಕೊಟ್ಟು ಬಂದ್ ಮಾಡ್ರು ಚಲೋ ಮಾಡಲಿಲ್ಲ ಅಂತಂದ್ರೆ ಒಂದು ಸೇವನು ಅಲ್ಲಿ ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡೋಣ ಈ ಭಾಗದ MLA ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಎಲ್ಲ ಪುರಸಭೆ ಮೆಂಬರ್ಗಳು ಬಂದು ನಾವು ಪಾವತಿ ಕೊಡೋಂಗಿಲ್ಲ ಒಳಗಡೆ ಅದು ಮಾರ್ಕೆಟ್ ಒಳಗಡೆ ಇದು ಮಾರ್ಕೆಟ್ ಅಲ್ಲ ನನಗೇನು ಚಾಟ್ ಮಾಡ್ಯಾರು ಅಜ್ಜಿ ಈಗ ಒಂದು ಲೆಕ್ಕಾಚಾರ ಇಟ್ಕೋ ನೀ ಎಷ್ಟು ವರ್ಷ ಕೊಡತಿ ಹೇಳ ಭಾಳ ದಿವಸ ಅಂದ್ರೆ ಎಷ್ಟು ವರ್ಷ 5-7 ವರ್ಷದಾಗ ವಾರದಾಗ 2 ಸಲ ಕೊಡ್ತೀವಿ 2 ಸಲ ಕೊಡ್ತೀವಿ ವಾರಕ್ಕೆ ₹100 ವಾರ ₹100 ನಿಮ್ಗೆ 7 ವರ್ಷದ ಲೆಕ್ಕ ಮಾಡಿದ್ರೆ ಒಂದು 20,000 ರೂಪಾಯಿ ರೊಕ್ಕ ಆಕೈತೆ 20,000 ರೂಪಾಯಿದಾಗ ನಿಮಗೇನು ಚಾಟ್ ಹಾಕಿದಾರೋ ಏನು ಡೆವಲಪ್ಮೆಂಟ್ ಮಾಡಿದಾರೋ ಜಾಗ ನಿಂಗೆ ಫಿಕ್ಸ್ ಮಾಡಿದಾರೋ ಏನು ಅಂಗಡಿ ಹಾಕಿ ಕೊಟ್ಟಾರೋ ಏನಂತ ಕೊಡ್ದ ಇನ್ನು ಮುಂದೆ ರೊಕ್ಕ ಕೊಡೋಂಗಿಲ್ಲ ನಾವು ನಿಮ್ಮ ಜೊತೆ ಅದು ಯಾಕೆ ಕೊಡೋದು ಈಗ DC AC ಅವ್ರನ್ನ ಕೇಳ್ರಿ ಯಾವ್ದ್ರ ಸಂಬಂಧ ರೊಕ್ಕ ಕೊಡೋದ್ರೆ ಹಂಗಾರ ಡೆವಲಪ್ಮೆಂಟ್ ಮಾಡಲಿಲ್ಲ ಅಂದ್ರೆ ಒಂದು ಏನು ಚಿಕ್ಕೋಡಿಯಲ್ಲಿ ಬಾಜಿ ಮಾರ್ಕೆಟ್ದಲ್ಲಿ ನಾವೆಲ್ಲ ಕೂಡ ಸುಮಾರು ರೈತ ಸಂಘದ ರಾಜ್ಯ ಮುಖಂಡರು ಜಿಲ್ಲೆಯ ಮುಖಂಡರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದೀವಿ ಇಲ್ಲಿ ಭಾಳ ಇವತ್ತು ರೈತರ ಮೇಲೆ ವ್ಯಾಪಾರಸ್ಥರ ಮೇಲೆ ಇಲ್ಲಿರ್ತಕ್ಕಂಥ ಪುರಸಭೆ ಇರಲಿ ಈ ಭಾಗದ ಶಾಸಕರಿರಲಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪುರಸಭೆ ಇವರೆಲ್ಲರೂ ಕೂಡಿ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಇವತ್ತು ಹಗಲಿನ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡತ್ತಾರ ಯಾಕೆ ಏನಂತೇಳಿ ರೊಕ್ಕ ವಸೂಲಿತಿ ಮಾಡತ್ತಾರು ಇವತ್ತು ಎಲ್ಲ ಕಡೆ ರಾಜ್ಯವ್ಯಾಪಿ ₹5 ₹2 ₹10 ಜಕಾತಿ ತೊಗೊಂಡ್ರೆ ಇವ್ರು ₹50 ಜಕಾತಿ ತೊಗೋತಾರ ಇಲ್ಲಿ ಏನೂ ಕೂಡ ₹1 ಡೆವಲಪ್ಮೆಂಟ್ ಮಾಡಿಲ್ಲ ಇವ್ರಿಗೆ ಯಾರಿಗೂ ಚಾಟದ ವ್ಯವಸ್ಥೆ ಇಲ್ಲ ಬೆಡ್ಡದ ವ್ಯವಸ್ಥೆ ಇಲ್ಲ ಗಟ್ರದ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇದನ್ನೆಲ್ಲ ಮಾಡಿ ₹5 ₹10 ಎಲ್ಲ ಕಡೆ ತೊಗೋತಾರೋ ಇವ್ರು ಏನು 10 ವರ್ಷ 20 ವರ್ಷ 30 ವರ್ಷದ ಬರೀ ಲೂಟಿನ ಮಾಡತ್ತಾರ ಅಣ್ಣ ಸಾವಿರಾರು ಮಂದಿ ಇವತ್ತಿಲ್ಲಿ ವ್ಯಾಪಾರಸ್ಥರ ವಾರದಾಗ 2 ಸಲ ವ್ಯಾಪಾರ ಮಾಡ್ತಾರೋ ದಿವ್ಸಕ್ಕೆ ಕೂಡ ಸುಮಾರು 300-400 ಮಂದಿ ವ್ಯಾಪಾರ ಮಾಡ್ತಾರೆ ದಿವಸ ₹1,00,000 ಲೂಟಿ ಮಾಡ್ತಾರೆ ಇಲ್ಲಿ 365 ದಿವಸ ಎಷ್ಟು ಆತಪ್ಪ ₹3.5 ಕೋಟಿ ಆತ ಹಿಂಗೆ 20-30-40 ವರ್ಷದಿಂದ ಲೂಟಿ ಮಾಡ್ಕೋತ ಹೊಂಟಿದಾರ ಯಾಕೆ ಕಾರಣಕ್ಕಾಗಿ ಮಾಡ್ತಾರೋ ಅದಕ್ಕಾಗಿ ಇವತ್ತು ಇದನ್ನು ಜಿಲ್ಲಾಡಳಿತ ತಕ್ಷಣ ಕ್ರಮ ತಗೋಬೇಕು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಇವ್ರ ಮೇಲೆ ಯಾರ ಪುರಸಭೆಯೊಳಗೆ ಇವತ್ತು ಟೆಂಡರ್ ಮಾಡ್ಯಾರು ಇವತ್ತಿಂದ ಇವತ್ತು ₹1 ಕೂಡ ಜಕಾತಿಯನ್ನು ನಾವು ಇವತ್ತಿಂದ ಕೊಡೋದಿಲ್ಲ ವ್ಯಾಪಾರಸ್ಥರ ರೈತರು ತೀರ್ಮಾನ ಮಾಡಿದ್ವು ರೈತರು ಬಂದರೂ ಕೂಡ ಅವ್ರ ಕಡೆ ₹30-40 ಬ್ಯಾಗಿಗೆ ರೊಕ್ಕ ತಗೋತಾರ ಇನ್ನು ಮುಂದೆ ನಾವು ಯಾರೂ ₹1 ಕೊಡೋದಿಲ್ಲ ಯಾವ ಕಾರಣಕ್ಕೆ ಕೊಡಬೇಕು ಇವ್ರೇನು ಬ್ರಿಟಿಷರ ಈ ಪ್ರಜಾಪ್ರಭುತ್ವ ಈ ದೇಶದಾಗದು ಇಲ್ಲ ಯಾವ ಕಾರಣಕ್ಕೆ ವಸೂಲಿ ಮಾಡ್ತಾರೆ ಏನಂತೇಳಿ ವಸೂಲಿ ಮಾಡ್ತಾರೋ ರೈತರನ್ನ ಇವತ್ತು ಮುಗ್ಧರಲ್ಲಿ ಲೂಟಿ ಮಾಡತ್ತಾರೋ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತಿಂದ್ರ ₹1 ಕೂಡ ಜಕಾತಿಯನ್ನು ಕೊಡದೇ ಇರೋ ರೀತಿ ಒಳಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಿರ್ಣಯ ತಗೊಂಡು ನಾವು ಪ್ರತಿಯೊಬ್ಬರನ್ನು ವಿಸಿಟ್ ಮಾಡಿ ಅವೇರ್ನೆಸ್ ಮಾಡತ್ತು ಯಾರೂ ₹1 ಕೊಡೋಂಗಿಲ್ಲ ಇವಾಗ ಇದನ್ನು ಮುಗಿಸಿ ಪುರಸಭೆ ಕೂಡ ಬಾಗಲ ಹಾಕಿ ಅದನ್ನು ಪ್ರತಿಭಟನೆ ಮಾಡುವಂಥದ್ದು ಕೂಡ ಮಾಡ್ತೀವಿ. ಹೆಸರು ಚುನಪ್ಪ ಪೂಜೆ ರೈತ ಸಂಘ ರಾಜ್ಯಾಧ್ಯಕ್ಷರು.